ಗಂಡಸಂತೂ ಒಂದು ವಾರಕ್ಕೆ ಏರಿಯಾ ಹುಡುಗರಿಗೆ ಲೈನ್ ಕೊಡುತ್ತಿದ್ದ ಬ್ಯೂಟಿಫುಲ್ ವಿಧವೆ ಇವಳು ಶಾಲಿನಿ. ಇವಳ ಗಂಡ ಕಪಿಲ್ ಒಂದು ವಾರದ ಹಿಂದೆ ತೀರಿ ಹೋಗಿದ್ದು, ಶಾಲಿನಿ ಬಟ್ಟೆ ಒಣಗಿಸುವ ನೆಪದಲ್ಲಿ ಪಕ್ಕದ ಮನೆಯ ರವೀಂದ್ರನನ್ನು ನೋಡುತ್ತಿರುತ್ತಾಳೆ. ಅವಾಗ ಅದನ್ನು ಗಮನಿಸಿದ ಶಾಲಿನಿಯ ಅತ್ತೆ ಸಾವಿತ್ರಿ ಬೇರೆ ಗಂಡಸರನ್ನು ನೋಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ ಅಂತ ಬೈಯುತ್ತಾಳೆ. ಅದಕ್ಕೆ ಶಾಲಿನಿ, ನನ್ನ ಗಂಡನ ಮನೆಯವರು ಆಸ್ತಿಯ ಸಲುವಾಗಿ ನನ್ನ ಕ್ಯಾರೆಕ್ಟರ್ ಸರಿಯಿಲ್ಲ ಅಂತ ನನ್ನ ಮೇಲೆ ಸುಳ್ಳು ಅಪವಾದ ಮಾಡುತ್ತಿದ್ದಾರೆ ಅಂತ ಜನರ ಮುಂದೆ ಹೇಳುತ್ತಾಳೆ. ನಂತರ ಶಾಲಿನಿಯ ಮೈದುನ ನಿತೇಶ್ ಹಾಗೂ ಅವನ ಹೆಂಡತಿ ಶ್ರದ್ಧಾ ಒಳಗಡೆ ಹೋಗಿ ಮಾತನಾಡೋಣ ಅಂತ ಶಾಲಿನಿಗೆ ಹೇಳುತ್ತಾರೆ. ಅವಾಗ ಶಾಲಿನಿ ಅಳಲು ಶುರು ಮಾಡುತ್ತಾಳೆ. ನಂತರ ರವೀಂದ್ರ ಬಂದು ಶಾಲಿನಿಯನ್ನು ಸಮಾಧಾನ ಮಾಡ್ತಾನೆ. ಅವಾಗ ಸಾವಿತ್ರಿ, ನೀವಿಬ್ಬರು ಒಂದಾಗಿದ್ದೀರಿ ಅಂತ ಶಾಲಿನಿಯನ್ನು ಬೈಯುತ್ತಾಳೆ. ಅವಾಗ ಶಾಲಿನಿ, ನಾನೆಂದಾದರೂ ನಿಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದೀನ ಅಂತ ರವೀಂದ್ರನನ್ನು ಕೇಳುತ್ತಾಳೆ. ಅವಾಗ ರವೀಂದ್ರ ಅವಳ ಪರವಾಗಿಯೇ ಮಾತನಾಡುತ್ತಾನೆ. ಅಷ್ಟರಲ್ಲಿ ಶಾಲಿನಿಯ ನಾದಿನಿ ಸಾಕ್ಷಿ ಹಾಗೂ ಅವಳ ಲವರ್ ಅನಿಕೇತ್ ಹೊರಗಡೆಯಿಂದ ಬರುತ್ತಾರೆ. ಅವಾಗ ಸಾಕ್ಷಿ ಶಾಲಿನಿಯನ್ನು ಬೈಯಲು ಶುರು ಮಾಡುತ್ತಾಳೆ. ನಂತರ ನಿತೇಶ್ ಶಾಲಿನಿಗೆ ಮತ್ತಷ್ಟು ಬೈದು ಒಳಗಡೆ ಕರೆದುಕೊಂಡು ಹೋಗುತ್ತಾನೆ. ಮರುದಿನ ಸಾವಿತ್ರಿಯ ಮನೆಯವರೆಲ್ಲ ಕಪಿಲ್ನ ಆತ್ಮಕ್ಕೆ ಶಾಂತಿ ಸಿಗಲೆಂದು ದೇವಸ್ಥಾನಕ್ಕೆ ಹೋಗಲು ರೆಡಿಯಾಗಿ ಶಾಲಿನಿಯನ್ನು ಕೂಡ ಕರೆಯುತ್ತಾರೆ. ಅವಾಗ ಶಾಲಿನಿ ನಾನು ಬರುವುದಿಲ್ಲ ಅಂತ ನಿರಾಕರಿಸಿ ತನ್ನ ಲಾಯರ್ನನ್ನು ಮನೆಗೆ ಕರೆಸಿ ಮನೆಯ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೋರಿಸಿ ಅವಾಗ ಅವನು ಸಾವಿತ್ರಿಯ ಸಿಗ್ನೇಚರ್ ಇಲ್ಲದೆ ಏನು ಮಾಡಲು ಬರುವುದಿಲ್ಲ ಅಂತ ಲಾಯರ್ಗೆ ಹೇಳಿ ಹೋಗುತ್ತಾನೆ. ನಂತರ ಅನಿಕೇತ್ ಒಳಗಡೆ ಬಂದು ಶಾಲಿನಿಯ ಜೊತೆ ರೊಮ್ಯಾನ್ಸ್ ಮಾಡಲು ನೋಡುತ್ತಾನೆ. ಅವಾಗ ಶಾಲಿನಿ ಅವನನ್ನು ತಡೆದು ಕಿಸ್ ಕೊಟ್ಟು ಮತ್ತೆ ಯಾವಾಗಲಾದರೂ ರೊಮ್ಯಾನ್ಸ್ ಮಾಡೋಣ ಅಂತ ಹೇಳಿ ಕಳಿಸುತ್ತಾಳೆ. ದೇವಸ್ಥಾನಕ್ಕೆ ಹೋದವರೆಲ್ಲರೂ ವಾಪಸ್ ಬರುತ್ತಾರೆ. ಅವಾಗ ಶಾಲಿನಿ ಹೇಗಾದರೂ ಮಾಡಿ ಸಾವಿತ್ರಿಯ ಸಿಗ್ನೇಚರ್ ಮಾಡಿಸಿಕೊಳ್ಳಬೇಕು ಅಂತ ಅಂದುಕೊಂಡು ಹೊರಗಡೆ ಹೋಗಿ ನಿತೀಶ್ನನ್ನು ರೇಪ್ ಮಾಡಲು ಬಂದ, ಅದಕ್ಕೆ ಮನೆಯವರೆಲ್ಲ ಅವನಿಗೆ ಸಾಥ್ ಕೊಟ್ಟರು ಅಂತ ರಂಪಾಟ ಮಾಡುತ್ತಾಳೆ. ಅವಾಗ ಕೋಪಗೊಂಡ ಸಾವಿತ್ರಿ ಶಾಲಿನಿಯ ಕೆನ್ನೆಗೆ ಹೊಡೆದು ಒಳಗಡೆ ಕರೆದುಕೊಂಡು ಹೋಗುತ್ತಾಳೆ. ನಂತರ ರವೀಂದ್ರ ಪೊಲೀಸರಿಗೆ ಕರೆ ಮಾಡಿ ಈ ವಿಷಯ ತಿಳಿಸುತ್ತಾನೆ. ನಂತರ ಸಾವಿತ್ರಿ, ನೀನು ಈ ರೀತಿ ನಮ್ಮ ಮೇಲೆ ಸುಳ್ಳು ಆರೋಪ ಏಕೆ ಮಾಡಿದ್ದೆ ಅಂತ ಶಾಲಿನಿಯನ್ನು ಕೇಳುತ್ತಾಳೆ. ಅವಾಗ ಶಾಲಿನಿ, ನಿಮ್ಮ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಮಾಡಿಬಿಡಿ, ನಾನು ಸುಮ್ಮನೆ ಇಲ್ಲಿಂದ ಹೋಗುತ್ತೇನೆ ಅಂತ ಸಾವಿತ್ರಿಗೆ ಹೇಳುತ್ತಾಳೆ. ಅದರಲ್ಲಿ ಪೊಲೀಸರು ಅಲ್ಲಿಗೆ ಬರುತ್ತಾರೆ. ಅವಾಗ ಶಾಲಿನಿ ನಿತೇಶ್ನನ್ನು ರೇಪ್ ಮಾಡಲು ಇವರೆಲ್ಲ ಸಹಕರಿಸಿದ್ದರು ಅಂತ ಪೊಲೀಸರಿಗೆ ಹೇಳುತ್ತಾಳೆ. ಅವಾಗ ಶ್ರದ್ಧಾ, ನನ್ನ ಗಂಡನನ್ನು ನಾನೇ ರೇಪ್ ಮಾಡಿಸಲು ಹೇಗೆ ಪ್ರೇರೇಪಿಸಲು ಸಾಧ್ಯ ಅಂತ ಪೊಲೀಸರನ್ನು ಕೇಳುತ್ತಾಳೆ. ನಂತರ ಪೊಲೀಸರು ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಶಾಲಿನಿಯ ಮಾತಿನಲ್ಲಿ ನಂಬಿಕೆ ಬರದೆ ನಿಮ್ಮ ಫ್ಯಾಮಿಲಿ ಮ್ಯಾಟರ್ ನೀವೇ ಬಗೆಹರಿಸಿಕೊಳ್ಳಿ ಅಂತ ಹೇಳಿ ವಾಪಸ್ ಹೋಗುತ್ತೆ. ನಂತರ ಕೋಪಗೊಂಡ ಸಾವಿತ್ರಿ ಶಾಲಿನಿಯನ್ನು ಲಗೇಜ್ ಸಮೇತ ಮನೆಯಿಂದ ಹೊರ ಹಾಕಿ, ನನ್ನ ಮೊಮ್ಮಗ ಸೋನು ಇನ್ಮೇಲೆ ನಮ್ಮ ಜೊತೆಯಲ್ಲೇ ಇರುತ್ತಾನೆ, ನೀನು ಈ ಮನೆ ಬಿಟ್ಟು ಹೋಗು ಅಂತ ಶಾಲಿನಿಗೆ ಹೇಳುತ್ತಾಳೆ. ಅವಾಗ ರವೀಂದ್ರ ಹಾಗೂ ಅನಿಕೇತ್ ಮುಂದೆ ಬಂದು ಶಾಲಿನಿಯನ್ನು ತಮ್ಮ ಮನೆಯಲ್ಲಿ ಇರಿಸಿಕೊಳ್ಳುತ್ತೇವೆ ಅಂತ ಹೇಳಿ ಕರೆದುಕೊಂಡು ಹೋಗಲು ರೆಡಿಯಾಗುತ್ತಾರೆ. ಅವಾಗ ಅನಿಕೇತ್ ಹಾಗೆ ಮಾಡುತ್ತಿರುವುದನ್ನು ನೋಡಿ ಸಾಕ್ಷಿಗೆ ಶಾಕ್ ಆಗುತ್ತದೆ. ನಂತರ ಶಾಲಿನಿ ಸೋನುನನ್ನು ಕೂಡ ತನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತಾಳೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಅನಿಕೇತ್ ಶಾಲಿನಿಯ ಉಳಿದ ಲಗೇಜನ್ನು ತೆಗೆದುಕೊಂಡು ಹೋಗಲು ಸಾಕ್ಷಿಯ ಮನೆಗೆ ಬರುತ್ತಾನೆ. ಅವಾಗ ಸಾಕ್ಷಿ, ನೀನು ಶಾಲಿನಿಯ ಪರವಾಗಿ ಏಕೆ ಮಾತನಾಡುತ್ತಿದ್ದೀಯಾ ಅಂತ ಅನಿಕೇತ್ನನ್ನು ಕೇಳುತ್ತಾಳೆ. ಅವಾಗ ಅನಿಕೇತ್, ನೀವೆಲ್ಲರೂ ತಪ್ಪು ಮಾಡುತ್ತಿದ್ದೀರಿ, ಶಾಲಿನಿ ಅಮಾಯಕಳಾಗಿದ್ದಾಳೆ, ನಾನು ಅವಳನ್ನೇ ಪ್ರೀತಿ ಮಾಡುತ್ತಿದ್ದೇನೆ ಅಂತ ಹೇಳಿ ಶಾಲಿನಿಯ ಲಗೇಜ್ ತೆಗೆದುಕೊಂಡು ಹೋಗುತ್ತಾನೆ. ನಂತರ ಶಾಲಿನಿ ತನ್ನ ಸೆರಗಿನಿಂದ ರವೀಂದ್ರ ಹಾಗೂ ಅನಿಕೇತ್ನ ಮುಖವನ್ನು ಒರೆಸಿ ನೈಸಾಗಿ ಮಾತನಾಡಿಸಿ ಅವರಿಬ್ಬರಿಗೂ ಊಟ ಬಡಿಸುತ್ತಾಳೆ. ಅವಾಗ ರವೀಂದ್ರ ಹಾಗೂ ಅನಿಕೇತ್ ಇಬ್ಬರು ಶಾಲಿನಿಯನ್ನು ಇಂಪ್ರೆಸ್ ಮಾಡಲು ಅವಳನ್ನು ಹೊಗಳಲು ಶುರು ಮಾಡುತ್ತಾರೆ. ನಂತರ ಅದೇ ದಿನ ರಾತ್ರಿ ಸಾಕ್ಷಿ, ನೀನಿಲ್ಲದೆ ನಾನು ಬದುಕಿರಲಾರೆ ಅಂತ ಅನಿಕೇತ್ಗೆ ಕಾಲ್ ಮಾಡಿ ಹೇಳುತ್ತಾಳೆ. ಅವಾಗ ಅನಿಕೇತ್, ನಾನು ಶಾಲಿನಿಯನ್ನಷ್ಟೇ ಪ್ರೀತಿ ಮಾಡುತ್ತಿದ್ದೇನೆ, ನೀನು ಸತ್ತರೂ ನನಗೇನು ತೊಂದರೆ ಇಲ್ಲ ಅಂತ ಹೇಳುತ್ತಾನೆ. ಮರುದಿನ ಶಾಲಿನಿ ಕಲರ್ ಬಟ್ಟೆ ಹಾಕಿಕೊಂಡು ರವೀಂದ್ರ ಹಾಗೂ ಅನಿಕೇತ್ನನ್ನು ಮತ್ತಷ್ಟು ಇಂಪ್ರೆಸ್ ಮಾಡುತ್ತಾಳೆ. ಆದರೆ ಅದು ಸಾವಿತ್ರಿ ಮನೆಯವರಿಗೆ ಹಿಡಿಸುವುದಿಲ್ಲ. ನಂತರ ಸೋನು ತನ್ನನ್ನು ಸ್ಕೂಲಿಗೆ ಬಿಡುವಂತೆ ಶಾಲಿನಿಗೆ ಕೇಳುತ್ತಾನೆ. ಅವಾಗ ಅನಿಕೇತ್ ಶಾಲಿನಿಗೆ ಹೆಲ್ಪ್ ಮಾಡುವ ರೀತಿಯಲ್ಲಿ ಶಾಲಿನಿಯನ್ನು ಒಲಿಸಿಕೊಳ್ಳಲು ನೋಡುತ್ತಾನೆ. ಅದನ್ನು ನೋಡಿ ರವೀಂದ್ರಗೆ ಜಲಸಿ ಶುರುವಾಗುತ್ತದೆ. ಅದನ್ನು ಗಮನಿಸಿದ ಶಾಲಿನಿ ಒಳಗೆ ಹೋದ ನಂತರ ರವೀಂದ್ರನಿಗೆ, ನಾನು ಕೂಡ ನಿಮ್ಮನ್ನು ಇಷ್ಟಪಡುತ್ತಿದ್ದೇನೆ, ಸಾವಿತ್ರಿ ಅವಳ ಎಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿದ ತಕ್ಷಣ ನಾವಿಬ್ಬರು ಮದುವೆಯಾಗೋಣ ಅಂತ ಹೇಳುತ್ತಾನೆ. ಅದನ್ನು ಕೇಳಿ ರವೀಂದ್ರ ಖುಷಿ ಪಡುತ್ತಾನೆ. ಮರುದಿನ ಸಾಕ್ಷಿಗೆ ವಾಮಿಟ್ ಆಗಿ ಅನಿಕೇತ್ನಿಂದ ಪ್ರೆಗ್ನೆಂಟ್ ಆಗಿರುವ ವಿಷಯ ತಿಳಿದು ನೇರವಾಗಿ ರವೀಂದ್ರನ ಮನೆಗೆ ಹೋಗುತ್ತಾಳೆ. ಅಲ್ಲಿ ಅನಿಕೇತ್ ಹಾಗೂ ಶಾಲಿನಿ ಕುಳಿತಿರುತ್ತಾರೆ. ನಾನು ದಿನ ಮಗುವಿಗೆ ತಾಯಿಯಾಗುತ್ತಿದ್ದೇನೆ ಅಂತ ಅನಿಕೇತ್ಗೆ ಹೇಳುತ್ತಾಳೆ. ಅವಾಗ ಶಾಲಿನಿ, ಅದೆಲ್ಲ ಸುಳ್ಳು, ಇವಳು ನನ್ನಲ್ಲದೆ ಇನ್ನೂ ಅನೇಕ ಹುಡುಗರ ಜೊತೆ ಸುತ್ತಾಡುತ್ತಿದ್ದಳು ಅಂತ ಅನಿಕೇತ್ಗೆ ಹೇಳುತ್ತಾಳೆ. ಅದನ್ನು ಕೇಳಿ ಅನಿಕೇತ್, ಅದು ನನ್ನ ಮಗು ಅಲ್ಲವೆಂದು ತಿರಸ್ಕರಿಸುತ್ತಾನೆ. ಅವಾಗ ಸಾಕ್ಷಿ, ನಿನಗೂ ಹಾಗೂ ಅನಿಕೇತ್ಗೂ ಏನು ಸಂಬಂಧ ಅಂತ ಶಾಲಿನಿಯನ್ನು ಕೇಳುತ್ತಾಳೆ. ಅವಾಗ ಶಾಲಿನಿ ಸಾಕ್ಷಿಯ ಕಣ್ಣೆದುರಲ್ಲೇ ಅನಿಕೇತ್ನ ಜೊತೆಗೆ ಮದುವೆಯಾಗುತ್ತಾಳೆ. ನಂತರ ಸಾಕ್ಷಿ ಮನೆಗೆ ಹೋಗಿ ತುಂಬಾ ದುಃಖ ಪಡುತ್ತಾಳೆ. ಇತ್ತ ಶಾಲಿನಿ ಅನಿಕೇತ್ನ ಜೊತೆ ರೊಮ್ಯಾನ್ಸ್ ಮಾಡುತ್ತಾ ಸ್ವರ್ಗ ಸುಖ ತೋರಿಸುತ್ತಾಳೆ. ಮರುದಿನ ಸಾಕ್ಷಿ ತಲೆ ತಿರುಗಿ ಬಿದ್ದು ಅವಳನ್ನು ಡಾಕ್ಟರ್ಗೆ ತೋರಿಸಿದಾಗ ಅವಳು ಪ್ರೆಗ್ನೆಂಟ್ ಆಗಿರೋ ವಿಷಯ ಮನೆಯವರಿಗೆ ಗೊತ್ತಾಗುತ್ತದೆ. ಅವಾಗ ಶಾಲಿನಿ ಅಲ್ಲಿಗೆ ಹೋಗಿ ಸಾಕ್ಷಿಯ ಬಾಯ್ ಫ್ರೆಂಡ್ ಅನಿಕೇತ್, ಈಗ ನನ್ನ ಗಂಡ ನೀವೇನಾದರೂ ಈ ಡಾಕ್ಯುಮೆಂಟ್ ಸಹಿ ಮಾಡದಿದ್ದರೆ ಸಾಕ್ಷಿ ಪ್ರೆಗ್ನೆಂಟ್ ಆಗಿರುವ ವಿಷಯ ಎಲ್ಲರಿಗೂ ತಿಳಿಸಿ ನಿಮ್ಮ ಮರ್ಯಾದೆ ಎಲ್ಲ ಹರಾಜಾಕುತ್ತೇನೆ ಅಂತ ಸಾವಿತ್ರಿಯನ್ನು ಹೆದರಿಸುತ್ತಾಳೆ. ಅವಾಗ ಸಾವಿತ್ರಿ ದುಃಖ ಪಡುತ್ತಾ ಅವಳ ಎಲ್ಲ ಡಾಕ್ಯುಮೆಂಟ್ಸ್ಗೆ ಸಹಿ ಮಾಡುತ್ತಾಳೆ. ಅದರಿಂದ ಖುಷಿಯಾದ ಶಾಲಿನಿ ಅದನ್ನು ಹೋಗಿ ರವೀಂದ್ರನಿಗೆ ತೋರಿಸುತ್ತಾಳೆ. ಅವಾಗ ರವೀಂದ್ರ, ಈಗ ನೀವು ಹೇಳಿದ ಹಾಗೆ ಎಲ್ಲ ಆಸ್ತಿ ನಿಮ್ಮ ಪಾಲಾಗಿದೆ, ಈಗ ನಾವಿಬ್ಬರು ಮದುವೆ ಆಗೋಣ ಅಂತ ಶಾಲಿನಿಗೆ ಹೇಳುತ್ತಾನೆ. ಅವಾಗ ಶಾಲಿನಿ, ಸಾವಿತ್ರಿ ಹಾಗೂ ಅವರ ಮನೆಯವರು ಈ ಮನೆ ಬಿಟ್ಟು ಹೋಗುವವರೆಗೆ ವೇಟ್ ಮಾಡು ಅಂತ ರವೀಂದ್ರನಿಗೆ ಹೇಳಿ ಆ ವಿಷಯ ಅನಿಕೇತ್ನಿಗೂ ತಿಳಿಸುತ್ತಾಳೆ. ನಂತರ ಎಲ್ಲರೂ ಸೇರಿ ಡ್ರಿಂಕ್ಸ್ ಮಾಡುತ್ತಾ ಖುಷಿ ಪಡುತ್ತಾರೆ. ಅಂದು ರಾತ್ರಿ ಯಾರೋ ಶಾಲಿನಿಯನ್ನು ಮರ್ಡರ್ ಮಾಡುತ್ತಾರೆ. ನಂತರ ಪೊಲೀಸರು ಅಲ್ಲಿಗೆ ಬಂದು ರವೀಂದ್ರ ಹಾಗೂ ಅನಿಕೇತ್ನನ್ನು ವಿಚಾರಿಸುತ್ತಾರೆ. ಅವಾಗ ಅವರು ನಿತೇಶ್ ಶಾಲಿನಿಯನ್ನು ರೇಪ್ ಮಾಡಲು ಟ್ರೈ ಮಾಡಿದ್ದ, ಸಾಕ್ಷಿಗೂ ಕೂಡ ಶಾಲಿನಿಯ ಮೇಲೆ ತುಂಬಾ ಕೋಪವಿತ್ತು ಅಂತ ಪೊಲೀಸರಿಗೆ ಹೇಳುತ್ತಾರೆ. ನಂತರ ಪೊಲೀಸರು ಅವರ ಮನೆಗೆ ಹೋಗಿ ಶಾಲಿನಿಯ ಮರ್ಡರ್ ವಿಷಯ ತಿಳಿಸಿ ನಿತೇಶ್ ಹಾಗೂ ಸಾಕ್ಷಿಯನ್ನು ಅರೆಸ್ಟ್ ಮಾಡಲು ನೋಡುತ್ತಾರೆ. ಅವಾಗ ಸಾವಿತ್ರಿ ನಾನೇ ಶಾಲಿನಿಯನ್ನು ಕೊಲೆ ಮಾಡಿದ್ದು ಅಂತ ಪೊಲೀಸರಿಗೆ ಹೇಳುತ್ತಾರೆ. ಆ ವಿಷಯ ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತದೆ. ನಂತರ ಸಾವಿತ್ರಿ, ಶಾಲಿನಿಯಿಂದ ನಮ್ಮ ಮನೆತನದ ಮರ್ಯಾದೆ ಹಾಳಾಗುವುದಲ್ಲದೆ ಸೋನುವಿನ ಭವಿಷ್ಯ ಕೂಡ ತೊಂದರೆಯಲ್ಲಿ ಇತ್ತು, ಹೀಗಾಗಿ ನಾನೇ ಶಾಲಿನಿಯನ್ನು ಕೊಂದಿದ್ದು ಅಂತ ಪೊಲೀಸರಿಗೆ ಹೇಳುತ್ತಾಳೆ. ಕೊನೆಗೆ ಪೊಲೀಸರು ಸಾವಿತ್ರಿಯನ್ನು ಅರೆಸ್ಟ್ ಮಾಡುತ್ತಾರೆ. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋನ ಪೂರ್ತಿ ನೋಡಲು ದಂಗಲ್ ಟಿವಿ ಚಾನೆಲ್ನಲ್ಲಿ ಗೋರೆ ರಂಗವಾಲಿ ವಿಧವಾ ಅನ್ನೋ ವಿಡಿಯೋ ಸರ್ಚ್ ಮಾಡಿ ನೋಡಬಹುದು.